ಹಾಗಾಗಿ ಇವತ್ತು ಜಯ ಸಿಕ್ಕಿದೆ. ನಮಗೆ ಈ 4 ವಾರಗಳೊಳಗಡೆ ಏನು ಕೌಂಟಿಂಗ್ ಮಾಡಬೇಕು ಅಂತ ಹೇಳಿದ್ದಾರೆ, ಕೌಂಟಿಂಗ್ ಆದರೆ 100% ನಮಗೆ ಆಶಾವಾದಿಯಾಗಿದ್ದೀನಿ, ನಾವು ಗೆದ್ದೇ ಗೆಲ್ತೀವಿ. 113 ನಮ್ಮ 17 ಸಿಪ್ಪರಲ್ಲಿ ನಮ್ಮ ಸಿಗ್ನೇಚರ್ಸೇ ಇಲ್ಲ, ನಮ್ಮ ಏಜೆಂಟ್ ಸಿಗ್ನೇಚರ್ಸ್. ಅವರು ಟ್ಯಾಬ್ಲೇಷನ್ ಮಾಡಬೇಕಾದ್ರೆ ಏನ್ ಬೇಕೋ ಬರ್ಕೋಬಹುದು, ನಾವು ಅದನ್ನು ತೋರಿಸಿದೀವಿ. ಇಂಡಿಪೆಂಡೆಂಟ್ಸ್ 15 ಜನ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ ಇರ್ತಾರೆ, 20 ಓಟು 30 ಓಟು 40 ಓಟ್ ತಗೊಂಡಿರ್ತಾರೆ. ಅದನ್ನೆಲ್ಲ ಇವರಿಗೆ ಗೆದ್ದಂತವ್ರಿಗೆ ಹಾಕಿದ್ರು ಟೋಟಲ್ ಕರೆಕ್ಟ್ ಆಗಿ ಬರುತ್ತೆ. ಯಾಕಂದ್ರೆ ಇಂಡಿಪೆಂಡೆಂಟ್ಸ್ಗೆ ಕೇಳೋರಿರಲ್ಲ, ಏಜೆಂಟ್ಸ್ ಇರಲ್ಲ, ಕೆಲವರೆಲ್ಲ ನಾಮಕಾವಸ್ಥೆ ಹಾಕ್ಬಿಟ್ಟಿರ್ತಾರೆ. ಆ ವೋಟ್ಸ್ ಎಲ್ಲ ಕೆಲವು ಕಡೆ ಮೋಸ ಆಗಿದೆ ಅನ್ನೋ ನಮ್ಮ ಗಮನಕ್ಕೆ ಬಂದಿದೆ. ಅದನ್ನೇ ನಾವು ಅವತ್ತು ಕೇಳಿದ್ವಿ. ಆಮೇಲೆ ಇದನ್ನೆಲ್ಲ ಪುಷ್ಟಿ ಕೊಡೋ ರೀತಿಲಿ ಏನಂದ್ರೆ, ಇಷ್ಟು ನಡೆದಿರೋಂಥ ಕೆಲಸಕ್ಕೆ ವಿಡಿಯೋ ಇರುತ್ತೆ, ಎಲ್ಲ ವಿಡಿಯೋ ರೆಕಾರ್ಡಿಂಗ್ ಆಗಿರುತ್ತೆ, ಅದೇ ನಾಶ ಮಾಡಿದ್ದಾರೆ. ಹಂಗಾಗಿ ಅಲ್ಲೇ ಕಳ್ತನ ಆಗಿರೋದು. ಮಾರ್ಜಿನ್ ಆಫ್ ವೋಟ್ಸ್ ತುಂಬಾ ಕಡಿಮೆ ಇದೆ. ಆಮೇಲೆ ಇನ್ವ್ಯಾಲಿಡ್ ವೋಟ್ಸ್ 200 ಆಡಿದೆ. ನಮಗೆ ಒಂದು ಬೂತಲ್ಲಿ ಒಂದು ವೋಟ್ ಈ ಕಡೆಯಿಂದ ಆ ಕಡೆ ಹೋದ್ರೂ ನಾವು 300 ಓಟಲ್ಲಿ ಗೆಲ್ತೀವಿ. ಹಾಗಾಗಿ ಎಲ್ಲಿ ಕಳ್ತನ ಆಗಿದೆ ಅನ್ನೋದು ನಿಖರವಾಗಿ ಹೇಳಕ್ಕಾಗ್ತಲ್ಲ. ಏನೇನು ಪರ್ಮಿಟೇಷನ್ ಕಾಂಬಿನೇಷನ್ಸ್ ಏನೇನಿದೆ, ಪಾಸಿಬಿಲಿಟೀಸ್ ಇದೆ ಅಂತ ಹೇಳ್ತಾ ಇದ್ದೀವಿ. ನಮ್ಗೆ ಎಲ್ಲಿ ಅನುಮಾನ ಮೂಡೋದು ಅಂದ್ರೆ, ಒಬ್ಬ IAS ಆಫೀಸರ್ಸ್ ಇಷ್ಟು ವಿಡಿಯೋ ಒಂದಲ್ಲ 20-30 ಕ್ಯಾಮ್ರಾಸ್ ಇರುತ್ತೆ ಅಂತ ಹೇಳಿದ್ರು. ಅಷ್ಟರದ್ದು ಹಾರ್ಡ್ ಡಿಸ್ಕ್ ಮಿಸ್ಸಿಂಗ್ ಅಂತ ಹೇಳಿದ್ರೆ ಅನುಮಾನ ಬರೋದು ಸಹಜ. ನ್ಯಾಯಾಲಯ ಗಮನಕ್ಕೆ ಬಂದು ಎಲೆಕ್ಷನ್ ರೀಕೌಂಟಿಂಗ್ ಮಾಡಬೇಕು, ಎಲೆಕ್ಷನ್ ಕೌಂಟಿಂಗ್ ನಡೆದಿಲ್ಲ, ಇದು ಅದಕ್ಕೆ ಅಸಿಂಧು ಅಂತ ಮಾಡಿದ್ವಿ, ಗಮನಕ್ಕೆ ತಂದಿದ್ವಿ. ನ್ಯಾಯಾಲಯ ಅದನ್ನ ಗಮನಿಸಿ ಈ ವಿಡಿಯೋ ಕ್ಲಿಪ್ಪಿಂಗ್ಸು, ನಮ್ಮ ಎಲೆಕ್ಷನ್ ಕೌಂಟಿಂಗ್ ದ ಪ್ರೊಸೀಡ್ ನ ವಿಡಿಯೋ ಕ್ಲಿಪ್ಪಿಂಗ್ಸ್ ಏನ್ ಮಿಸ್ಸಿಂಗ್ ಆಗಿದೆ ಅದರ ವಿರುದ್ಧ ಅಂದಿನ ಅಧಿಕಾರಿಗಳ ಎಲೆಕ್ಷನ್ ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ ವಿರುದ್ಧ ಸ್ಟಿಚರ್ಸ್ ಪಾಸ್ ಮಾಡಿದ್ದಾರೆ. ಅವ್ರ ವಿರುದ್ಧ ಕಾನೂನು ರೀತಿ ಕ್ರಮ ತಗೋಬೇಕು. ಆಮೇಲೆ ಏನು 17C ಫಾರಂ 113 ಸಿಗ್ನೇಚರ್ಸ್ ಮಿಸ್ಸಿಂಗ್ ಆಗಿದೆ, ಅದನ್ನು ಕೂಡ ಗಮನಿಸಿ ನಾವು ರೀಕೌಂಟಿಂಗ್ ಕೇಳಿದ್ವಲ್ಲ, ಅದನ್ನು ಇವರು ಆರ್ಡರ್ಸ್ ಪಾಸ್ ಮಾಡದೆ ಏನು ಎಲೆಕ್ಷನ್ ರಿಸಲ್ಟ್ ನ ಘೋಷಣೆ ಮಾಡಿದ್ರು, ಇದನ್ನೆಲ್ಲ ಗಮನಿಸಿ ಈ ಎಲೆಕ್ಷನ್ನೇ ಅಸಿಂಧು ಅಂತ ಘೋಷಣೆ ಮಾಡಿದ್ದಾರೆ. ಎಲೆಕ್ಷನ್ ನ ಸೆಟಿಸೈಡ್ ಮಾಡಿದ್ದಾರೆ. ನಮಗೆ 4 ವಾರಗಳ ಒಳಗಡೆ ಕೌಂಟಿಂಗ್ ಆಗಬೇಕು ಅಂತ ಆದೇಶ ಮಾಡಿದ್ದಾರೆ. ಅವರಿಗೆ ಸುಪ್ರೀಂ ಕೋರ್ಟ್ ಹೋಗ್ಲಿಕ್ಕೆ 1 ತಿಂಗಳ ಕಾಲ ಟೈಮ್ ಕೊಟ್ಟಿದೆ. ಸುಪ್ರೀಂ ಕೋರ್ಟ್ ಹೋದ್ರೂ ಇಲ್ಲಿ ಏನು ಕಳ್ತನ ಆಗಿದೆ, ಮತಕಳ್ತನ ಅಂತ ಏನು ಹೋರಾಟ ಮಾಡಕ್ ಬಂದಿದ್ರಲ್ಲ ಮಾದೇಪುರದಲ್ಲಿ, ಅದಾಗಿರೋದು ಮಾಲೂರಲ್ಲಿ ಅಂತ ಇಡೀ ರಾಷ್ಟ್ರಕ್ಕೆ ಗೊತ್ತಾಗ್ತದೆ. ಇವರು ಈ ಡೆಮೋಕ್ರಸಿ ಅನ್ನೋದನ್ನ ಮರ್ಡರ್ ಮಾಡಕ್ ಕೊಟ್ಟಿದ್ದಾರೆ. ನಾವು ಏನು ಈ 3 ಲಕ್ಷ 4 ಲಕ್ಷ ಜನ ವೋಟರ್ಸ್ ಇದ್ದಾರೆ, ಅವರ ಭಾವನೆಗಳನ್ನೆಲ್ಲ ಮುಚ್ಚಾಕಿ ಈ ಎಲೆಕ್ಷನ್ಗಳನ್ನ ಫೆಸ್ಟಿವಲ್ ಆಫ್ ಡೆಮೋಕ್ರಸಿ ಅಂತ ಏನಂತೀವಿ ಅದನ್ನು ತುಳಿದು ರಾಜಕಾರಣಿಗಳು ಅಧಿಕಾರಿಗಳು ಸೇರಿ ಈ ಒಂದು ಕೆಟ್ಟ ಕೆಲಸ ಮಾಡಿರೋದ್ರಿಂದ ನಾವು ಹೋರಾಟಕ್ಕೆ ಕೊಟ್ಟಿರೋದು. ನಾನು MLA ಆಗ್ಬೇಕು ಅಂತಲ್ಲ, ಇಂಥ ಕಷ್ಟ ಕೆಲಸ ಮಾಡಿದವ್ರನ್ನ ಕಾನೂನು ರೀತಿ ಶಿಕ್ಷೆಗೊಳಗಾಗ್ಬೇಕು ಇವರೆಲ್ಲ ಅನ್ನೋ ಉದ್ದೇಶದಿಂದ ಈ ಕಾನೂನು ಹೋರಾಟ. ಯಾರೇ ಅಧಿಕಾರಿಗಳಿರಲಿ, ಈ ಜನರ ಭಾವನೆಗಳ ವಿರುದ್ಧ, ನಮ್ಮ ಸಂವಿಧಾನದ ವಿರುದ್ಧ, ನಮ್ಮ ಲಾ ಅಂಡ್ ಆರ್ಡರ್ ವಿರುದ್ಧ ಭಯ, ಆಮೇಲೆ ಗೌರವ ಇಲ್ಲದೆ ಮಾಡುವಂತವ್ರನ್ನ ಜೈಲ್ಗಟ್ಟಬೇಕು ಅನ್ನೋದು ನನ್ನ ಉದ್ದೇಶ. ಹಾಗಾಗಿ ಇವತ್ತು ಜಯ ಸಿಕ್ಕಿದೆ. ನಮಗೆ ಈ 4 ವಾರಗಳೊಳಗಡೆ ಏನು ಕೌಂಟಿಂಗ್ ಮಾಡಬೇಕು ಅಂತ ಹೇಳಿದ್ದಾರೆ, ಕೌಂಟಿಂಗ್ ಆದರೆ 100% ನಮಗೆ ಆಶಾವಾದಿಯಾಗಿದ್ದೀನಿ, ನಾವು ಗೆದ್ದೇ ಗೆಲ್ತೀವಿ.